ನಮಸ್ಕಾರ ಫ್ರೆಂಡ್ಸ್. ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಅನ್ನೋದು ನಮ್ಮೆಲ್ಲರ ಬದುಕಿನ ಒಂದು ಭಾಗವಾಗಿ ಹೋಗಿದೆ. ವೈರಲ್ ಆಯಿತು, ಟ್ರೆಂಡ್ ಆಯಿತು, ಟ್ರೋಲ್ ಆಯಿತು, ಹೀಗೆ ಅನೇಕ ಪದಗಳನ್ನು ನಾವು ಕಲಿತಾ ಇರೋದು ಈ ಸೋಷಿಯಲ್ ಮೀಡಿಯಾಗಳಿಂದ. ಸೋಷಿಯಲ್ ಮೀಡಿಯಾ ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳಾನೇ ಫೇಮಸ್ ಆಗಿರೋ ಒಂದು ಪ್ಲ್ಯಾಟ್ಫಾರ್ಮ್ ಅಂದರೆ ಅದು ಫೇಸ್ಬುಕ್. ಬಹಳಾನೇ ಹಳೆ ಸೋಷಿಯಲ್ ಮೀಡಿಯಾ ಆಗಿದ್ರೂ ಕೂಡ ಕಾಲಕಾಲಕ್ಕೆ ಅಪ್ಡೇಟ್ ಆಗ್ತಾ ಜನರನ್ನು ಹೆಚ್ಚು ಸೆಳೀತಾ ಇದೆ ಈ ಫೇಸ್ಬುಕ್. ಸುಮ್ಮನೆ ಟೈಮ್ ಪಾಸ್ಗೋಸ್ಕರ ಫೇಸ್ಬುಕ್ ನೋಡ್ತಾ ಇದ್ದ ಜನ ಈಗ ಸೋಷಿಯಲ್ ಮೀಡಿಯಾದಿಂದನೇ ಬೇರೆ ಬೇರೆ ರೀತಿಯ ದುಡಿಮೆ ದಾರಿಯನ್ನು ಹುಡುಕೊಂಡಿದ್ದಾರೆ. ಫೇಸ್ಬುಕ್ ಕೂಡ ಬಿಸ್ನೆಸ್ ಪೇಜ್, ಮಾರ್ಕೆಟ್ ಪ್ಲೇಸ್ ಥರ ಫೀಚರ್ಸ್ಗಳನ್ನು ಕೊಡ್ತಾ ವ್ಯಾಪಾರ ಮಾಡುವವರಿಗೆ ಒಂದು ಮಾರ್ಕೆಟ್ ಪ್ಲೇಸ್, ಪ್ರತಿಭೆ ಇರೋರಿಗೆ ಗುರುತಿಸಿಕೊಳ್ಳುವ ಅವಕಾಶ ಕಲ್ಪಿಸಿಕೊಡ್ತಾ ಇದೆ. ಹಾಗೆ ನಮ್ಮ ಸೋಷಿಯಲ್ ಸರ್ಕಲ್ ಕೂಡ ಫೇಸ್ಬುಕ್ ಮೂಲಕ ಬೆಳೀತಾ ಇದೆ. ನೀವು ಇನ್ನು ಫೇಸ್ಬುಕ್ನಲ್ಲಿ ಅಕೌಂಟ್ ಓಪನ್ ಮಾಡಿಲ್ಲ ಅಂದರೆ ಈ ವಿಡಿಯೋ ನಿಮಗೆ ಬಹಳನೇ ಉಪಯೋಗ ಆಗುತ್ತೆ. ಮೊದಲಿಗೆ ಫೇಸ್ಬುಕ್ನಲ್ಲಿ ಅಕೌಂಟ್ನ ಹೇಗೆ ಓಪನ್ ಮಾಡೋದು ಅಂತ ನೋಡೋಣ. ನೀವು ಬ್ಯಾಂಕ್ನಲ್ಲಿ ಹೇಗೆ ಅಕೌಂಟ್ ಓಪನ್ ಮಾಡಬೇಕಾದ್ರೆ ಕೆಲವು ಡಾಕ್ಯುಮೆಂಟ್ಸ್ ಮತ್ತು ಡೀಟೇಲ್ಸ್ಗಳನ್ನು ಫಾರಮ್ನಲ್ಲಿ ಫಿಲ್ ಮಾಡಬೇಕೋ ಅದೇ ಥರ ಫೇಸ್ಬುಕ್ನಲ್ಲಿ ಫಾರಮ್ ಫಿಲ್ ಮಾಡಿ ಅಕೌಂಟನ್ನು ಓಪನ್ ಮಾಡಬೇಕು. ಈ ಅಕೌಂಟನ್ನು ಫೇಸ್ಬುಕ್ ಪ್ರೊಫೈಲ್ ಅಂತ ಕೂಡ ಕರೀತಾರೆ. ಅಕೌಂಟ್ ಓಪನ್ ಮಾಡೋದಕ್ಕೆ ನಿಮ್ಮ ಆ್ಯಪಲ್ ಮೊಬೈಲ್ನಲ್ಲಿ ಆ್ಯಪ್ ಸ್ಟೋರ್ಗೆ ಹೋಗಿ, ಆಂಡ್ರಾಯ್ಡ್ ಮೊಬೈಲ್ ಇದ್ದರೆ ಗೂಗಲ್ ಪ್ಲೇ ಸ್ಟೋರ್ಗೆ ಹೋಗಿ ಫೇಸ್ಬುಕ್ ಅಂತ ಸರ್ಚ್ ಬಾರ್ನಲ್ಲಿ ಸರ್ಚ್ ಮಾಡಿ. ಈ ಆ್ಯಪ್ನ ಡೌನ್ಲೋಡ್ ಬಟನ್ನ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ಈಗಾಗಲೇ ಫೇಸ್ಬುಕ್ ಆ್ಯಪನ್ನು ಡೌನ್ಲೋಡ್ ಮಾಡಿದ್ದೀನಿ, ಹಾಗಾಗಿ ನಾನು ಓಪನ್ ಬಟನ್ನ ಕ್ಲಿಕ್ ಮಾಡ್ತೀನಿ. ನೀವು ನಿಮ್ಮ ಮೊಬೈಲ್ನಲ್ಲಿ ಫೇಸ್ಬುಕ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಈಗ ಮೊದಲಿಗೆ ಈ ಥರದ ಒಂದು ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕ್ರಿಯೇಟ್ ನ್ಯೂ ಅಕೌಂಟ್ ಬಟನ್ನ ಕ್ಲಿಕ್ ಮಾಡಿ. ಜಾಯಿನ್ ಫೇಸ್ಬುಕ್ ಪೇಜ್ನಲ್ಲಿ ಗೆಟ್ ಸ್ಟಾರ್ಟೆಡ್ ಬಟನ್ನ ಕ್ಲಿಕ್ ಮಾಡಿ. ಈಗ ವಾಟ್ ಈಸ್ ಯುವರ್ ನೇಮ್ ಅಂದರೆ ನಿಮ್ಮ ಹೆಸರೇನು ಅಂತ ಕೇಳ್ತಾ ಇದೆ. ನಿಮ್ಮ ಹೆಸರನ್ನು ಟೈಪ್ ಮಾಡಿ ನೆಕ್ಸ್ಟ್ ಬಟನ್ನ ಕ್ಲಿಕ್ ಮಾಡಿ. ಈಗ ವಾಟ್ ಈಸ್ ಯುವರ್ ಡೇಟ್ ಆಫ್ ಬರ್ತ್ ಅಂದರೆ ನೀವು ಹುಟ್ಟಿದ ದಿನ, ತಿಂಗಳು, ವರ್ಷ ಸರಿಯಾಗಿ ಕೆಳಗಡೆ ಕಾಣ್ತಾ ಇರೋ ಕ್ಯಾಲೆಂಡರ್ನಲ್ಲಿ ಸ್ಕ್ರೋಲ್ ಅಪ್ ಆ್ಯಂಡ್ ಡೌನ್ ಮಾಡಿ ಅಡ್ಜಸ್ಟ್ ಮಾಡಿ ನೆಕ್ಸ್ಟ್ ಬಟನನ್ನು ಕ್ಲಿಕ್ ಮಾಡಿ. ಈಗ ಜೆಂಡರ್, ಮೇಲ್, ಫೀಮೇಲ್, ಗಂಡು, ಹೆಣ್ಣು ಅಂತ ಕೇಳ್ತಾ ಇದೆ. ನಾನು ಮೇಲ್ ಅಂತ ಸೆಲೆಕ್ಟ್ ಮಾಡಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಈಗ ನಿಮ್ಮ ಮೊಬೈಲ್ ನಂಬರ್ನ ಕೇಳುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಟೈಪ್ ಮಾಡಿ ನೆಕ್ಸ್ಟ್ ಬಟನ್ನ ಕ್ಲಿಕ್ ಮಾಡಿ. ಇನ್ ಕೇಸ್ ನಿಮಗೆ ಮೊಬೈಲ್ ನಂಬರ್ ಮೂಲಕ ಅಕೌಂಟ್ ಓಪನ್ ಮಾಡೋದು ಇಷ್ಟ ಇಲ್ಲ ಅಂದರೆ ನಿಮ್ಮ ಇಮೇಲ್ ಐ ಡಿ ಮೂಲಕ ಕೂಡ ಫೇಸ್ಬುಕ್ ಅಕೌಂಟನ್ನು ಕ್ರಿಯೇಟ್ ಮಾಡ್ಬೋದು. ಆಗ ನೀವು ಸೈನ್ ಅಪ್ ವಿತ್ ಇಮೇಲ್ ಅಡ್ರೆಸ್ ಬಟನ್ನ ಕ್ಲಿಕ್ ಮಾಡಬೇಕು. ನಿಮ್ಮ ಹತ್ರ ಇಮೇಲ್ ಐ ಡಿ ಇಲ್ಲ ಅಂದರೆ ಅದನ್ನು ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದನ್ನು ಕೂಡ ಮೇಲೆ ಐ ಬಟನ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನೀವು ಆ ವಿಡಿಯೋನ ನೋಡಿ ಇಮೇಲ್ ಅಡ್ರೆಸ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಗೊತ್ತಾಗುತ್ತೆ. ಈಗ ಸದ್ಯಕ್ಕೆ ನಾನು ಮೊಬೈಲ್ ನಂಬರ್ ಬಳಸಿ ಸೈನ್ ಅಪ್ ಮಾಡ್ತೀನಿ. ಇಲ್ಲಿ ನನ್ನ ನಂಬರ್ನ ಟೈಪ್ ಮಾಡಿ ನೆಕ್ಸ್ಟ್ ಬಟನ್ನ ಕ್ಲಿಕ್ ಮಾಡ್ತೀನಿ. ಈಗ ಕ್ರಿಯೇಟ್ ಪಾಸ್ವರ್ಡ್ ಅಂತ ಕೇಳುತ್ತೆ. ಇದು ನಿಮ್ಮ ಫೇಸ್ಬುಕ್ ಅಕೌಂಟ್ಗೆ ಹೊಸದಾಗಿ ನೀವು ಕ್ರಿಯೇಟ್ ಮಾಡಬೇಕಾಗಿರೋ ಪಾಸ್ವರ್ಡ್. ಇದು ಮುಂದೆ ನಿಮ್ಮ ಅಕೌಂಟ್ಗೆ ಲಾಗಿನ್ ಆಗೋದಕ್ಕೆ ಬಹಳ ಮುಖ್ಯ. ಹಾಗಾಗಿ ನೆನಪಲ್ಲಿ ಉಳಿಯುವಂಥ ಹಾಗೆ ಸ್ವಲ್ಪ ಯಾರೂ ಗೆಸ್ ಮಾಡೋಕ್ಕೆ ಆಗದೆ ಇರೋವಂಥ ಪಾಸ್ವರ್ಡನ್ನು ಅಕ್ಷರಗಳು ಹಾಗೆ ನಂಬರ್ಸ್ ಮತ್ತು ಸ್ಪೆಷಲ್ ಕ್ಯಾರೆಕ್ಟರ್ ಅಂದರೆ ಹ್ಯಾಶ್, ಅಂಡರ್ಸ್ಕೋರ್ ಈ ಥರದ ಬಟನ್ಗಳನ್ನು ಯೂಸ್ ಮಾಡಿ ಕ್ರಿಯೇಟ್ ಮಾಡಿ. ಅದಾದ ನಂತರ ನೆಕ್ಸ್ಟ್ ಬಟನ್ನ ಕ್ಲಿಕ್ ಮಾಡಿ. ಸೇವ್ ಯುವರ್ ಲಾಗಿನ್ ಇನ್ಫೋ ಅಂತ ಕೇಳುತ್ತೆ. ಸೇವ್ ಅಂತ ಕ್ಲಿಕ್ ಮಾಡಿ. ಈಗ ನೆಕ್ಸ್ಟ್ ಪೇಜ್ನಲ್ಲಿ ಐ ಅಗ್ರಿ ಅಂತ ಫೇಸ್ಬುಕ್ ಟರ್ಮ್ಸ್ಗಳನ್ನು ಅಗ್ರಿ ಮಾಡಿ ಬಟನ್ನ ಕ್ಲಿಕ್ ಮಾಡಿ. ಈಗ ನಿಮ್ಮ ಫೇಸ್ಬುಕ್ ಪ್ರೊಫೈಲ್ ಕ್ರಿಯೇಟ್ ಆಗಿದೆ. ನೋಡಿದ್ರಲ್ಲ ಫೇಸ್ಬುಕ್ ಪ್ರೊಫೈಲ್ ಓಪನ್ ಮಾಡೋದು ಎಷ್ಟು ಸುಲಭ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ಇದೇ ಥರ ಹೆಚ್ಚಿನ ತಂತ್ರಜ್ಞಾನದ ವಿಡಿಯೋಗಳನ್ನು ನೋಡಬೇಕು ಅಂದರೆ ಟೆಕ್ ಟಾಕ್ ಇನ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.